ನಾವು ದಾವಣಗೆರೆಯಲ್ಲಿ ಒಂದು 10-12 ದಿವಸ ಇದ್ದೀವಿ. ಇವತ್ತು ಗೆದ್ದಿದ್ದೀವಿ. ಆಮೇಲೆ ತಮಿಳುನಾಡಿನಲ್ಲಿ, ಆಂಧ್ರದಲ್ಲಿ ಯಾವತ್ತು ಫಿಲಂ ಸ್ಟಾರ್ಗಳಿಗೆ ಓಟ್ ಹಾಕ್ತಾರೆ ಅನ್ನೋದಕ್ಕೆ ನಮ್ಮ ವಿಜಯ್ಗೆ ಹಾಕಿರೋದು. ನಾವು ಆಗ್ಲೇ ಅವ್ನಿಗೆ ಸೇರ್ತ ಜನ ನೋಡಿ ಎಲ್ಲರೂ ದೇಶದ ಜನ ಅಸೆಸ್ ಮಾಡಿತ್ತು. ಅದೇ ರೀತಿ ಇದರಲ್ಲಿ ಕೇರಳದಲ್ಲಿ ನಮ್ಮ ಕಾಂಗ್ರೆಸ್ ಬಂದಿದೆ. ಪಶ್ಚಿಮ ಬಂಗಾಳ ಅದು ವಿರೋಧಿ ಪಕ್ಷ ಅನ್ನ ತೆಗಿಬೇಕು ಅಂತ ಹೇಳಿ 5 ವರ್ಷಗಳ ಸತತವಾಗಿ ಮಮತಾ ಬ್ಯಾನರ್ಜಿ ಅವರನ್ನ ಇಕ್ಕಟ್ಟಿನಲ್ಲಿ ಸಿಕ್ಕಿಸಿ ಅವರನ್ನ ಮಾಡಿದ್ದಾರೆ. ಅದು ಬಹುದಿಶ ಉಳಿಯೋದಿಲ್ಲ. ಒಮ್ಮನ ರಾಜಕಾರಣದ ಎದುರು ಇವ್ರು ನಿಲ್ಲಲ್ಲ. ತಾತ್ಕಾಲಿಕವಾಗಿ ಬಂದಿದೆ. ಆದ್ರೆ ಮಮತಾ ಬ್ಯಾನರ್ಜಿನೇ ಈ ದೇಶಕ್ಕೆ, ಈ ರಾಜ್ಯಕ್ಕೆ ನಾಯಕರು. ಅವರು ಅಲ್ಲಿ ಜನ ಆಯ್ಕೆ ಮಾಡಿ ಯಾರು ಈಗ ಒಂದೊಂದ್ ಸಾರಿ ಒಂದೊಂದು ಹುಯಿಲ್ ಮೇಲೆ ಹೋಗುತ್ತದು ಚುನಾವಣೆ. ಅಲ್ಲಿ ಏನು ಇನ್ಫ್ಯಾಕ್ಟ್ ಆಯ್ತೋ ಗೊತ್ತಿಲ್ಲ. ಅಲ್ಲಿ ಸಮೀಕ್ಷೆ ಪ್ರಕಾರ ಇವರ ಪಕ್ಷದ ಬೆಂಬಲಿಗರ ಮತಗಳನ್ನ 26 ಲಕ್ಷ ಮತಗಳನ್ನ 90 ಲಕ್ಷ ಮತಗಳನ್ನು ತೆಗೆದ್ರು. ಏನೇನೋ ಇದೆ. ಬಾಂಗ್ಲಾದಿಂದ ಬಂದಂತ ಮತದಾರನೆಲ್ಲ ತೊದಾಕಿರು. ಇವೆಲ್ಲ ಏನೇನೋ ಇದೆ. ಏನೇನೋ ಒಂದೊಂದ್ ಸಾರಿ ತಾತ್ಕಾಲಿಕವಾಗಿ ಒಂದು ಅರೇಂಜ್ಮೆಂಟ್ಸ್ ಆಗುತ್ತೆ. ಆ ರೀತಿ ಆಗಿದೆ, ಪರ್ಮನೆಂಟ್ ಅಲ್ಲ. ಮತ್ತೆ ಈ ಬಾರಿ ಹೆಚ್ಚು ಓಟ್ ಆಯಿತು, ಎಲ್ಲ ಹೋಗಿ ಓಟ್ ಹಾಕಿದ್ದಾರೆ. ಒಂದು ಬದಲಾವಣೆ ಬಯಸಿದ್ದಾರೆ ಅಂತ ಕಾಣುತ್ತೆ. ದಾವಣಗೆರೆಯಲ್ಲಿ ಮುಸ್ಲಿಂ ನಾಯಕರು ಹಿನ್ನಡೆನೂ ಏನೂ ಇಲ್ಲ. ಅಲ್ಲಿ ಅವರೇ ಮನೆಯವ್ರ ಮಂತ್ರಿ, ಅವ್ರದೇ ಮನೆಯವ್ರ MP, ಅವರೇ ಎಲ್ಲ ಅಂತೇಳಿ ನಿಮ್ಮ ಮಾಧ್ಯಮಗಳು ಬಿಂಬಲಿಸ್ತು. ಅದ್ರ ಮಧ್ಯದಲ್ಲೂ ಗೆದ್ದಿದ್ದಾರೆ. ಎಲ್ಲ ಒಂದೇ ಮನೆಗೆ ಅನ್ನೋದೊಂದು ಇತ್ತು. ಅದೇನು ಕೌಂಟ್ ಆಗಿಲ್ಲ. ಅವರ ಮನೆತನ, ಅವರ ಊರಿ ಮಾಡಿರೋ ಸೇವೆ ಇದನ್ನ ಪರಿಗಣನೆಗೆ ಆಗಿದೆ. ಮುಸ್ಲಿಮ್ಸ್ ಬಾಂಧವರು ನಮಗೆ ಅತಿ ಹೆಚ್ಚಿನ ಮತನ ಕೊಟ್ಟಿದ್ದಾರೆ. ಸುಮ್ಮನೆ ಅವ್ರ ಮೇಲೆ ಗೂಬೆ ಹಾಕಿ ಕೂರ್ಸಕ್ ಹೋಗ್ತಾರೆ. ಅವೆಲ್ಲ ಮಾಡಕ್ ಹೋಗ್ಬಾರ್ದು.